ಸಂಕ್ಷಿಪ್ತ ಕನ್ನಡ ವಾಲ್ಮೀಕಿ ರಾಮಾಯಣ. ಕಿಷ್ಕಿಂಧಾಕಾಂಡ. ಪ್ರಸ್ರವಣ ಪರ್ವತದಿಂದ ಸೈನ್ಯವನ್ನೆಲ್ಲ ಕಳುಹಿಸಿ ಸುಗ್ರೀವನು ಕಿಷ್ಕಿಂಧೆಗೆ ಹಿಂದಿರುಗುವುದಕ್ಕೆ ಮುಂಚೆ ರಾಮನು ಕುತೂಹಲದಿಂದ ಅವನನ್ನು ಕುರಿತು, ಮಿತ್ರ, ನೀನು ಸೇನಾಪತಿಗಳಿಗೆ ಭೂಮಂಡಲದ 4 ದಿಕ್ಕುಗಳನ್ನೂ ಅಷ್ಟೊಂದು ವಿವರವಾಗಿ ಹೇಗೆ ಪರಿಚಯ ಮಾಡಿಕೊಟ್ಟೆ? ಇಡೀ ಭೂಮಂಡಲದಲ್ಲಿರುವ ರಾಜ್ಯಗಳ ವಿಚಾರವನ್ನೆಲ್ಲ ತಿಳಿದುಕೊಳ್ಳುವುದಕ್ಕೆ ನಿನಗೆ ಹೇಗೆ ಸಾಧ್ಯವಾಯಿತು ಎಂದು ಪ್ರಶ್ನಿಸಿದನು. ಅದಕ್ಕೆ ಸುಗ್ರೀವನು, ನನ್ನಣ್ಣನ ಹಕ್ಕಿನದಾದ ರಾಜ್ಯವನ್ನು ನಾನು ಆಳುತ್ತಿದ್ದುದನ್ನು ನೋಡಿದಾಗ ಅಣ್ಣನಿಗೆ ಬಂದ ಕೋಪವನ್ನು ಹಿಂದೆಯೇ ತಿಳಿಸಿದ್ದೇನೆ. ಅಣ್ಣ ರಾಕ್ಷಸನನ್ನು ಕೊಂದು ಆ ಗುಹೆಯಿಂದ ಹಿಂದಿರುಗಿದ ಕೂಡಲೇ ನಾನು ಓಡಿ ಹೋದೆ. ಅವನು ಕೊಲ್ಲಬೇಕೆಂಬ ಉದ್ದೇಶದಿಂದಲೇ ನನ್ನನ್ನು ಅಟ್ಟಿಸಿಕೊಂಡು ಬಂದನು. ಪರ್ವತಗಳಲ್ಲಿ, ಗುಹೆಗಳಲ್ಲಿ ಎಲ್ಲಿ ಓಡಿದರೂ ಅಲ್ಲಿಗೆ ನನ್ನ ಹಿಂದೆಯೇ ಬರುತ್ತಿದ್ದನು. ವಾಲಿಯ ಭಯದಿಂದ ನಾನು ಓಡಿದೆ. ಹಾಗೆ ಸುತ್ತುತ್ತಿರುವಾಗ ನಾನು ಈ ಭೂಮಂಡಲದಲ್ಲಿರುವ ಎಲ್ಲ ದೇಶಗಳ ವಿವರವನ್ನು ತಿಳಿದುಕೊಂಡೆ. ನೀನು ಋಷ್ಯಮುಖಕ್ಕೆ ಬಂದಾಗ ನನ್ನ ಜೊತೆಯಲ್ಲಿದ್ದ 4 ಮಂತ್ರಿಗಳು ಮಾತ್ರವೇ ನನ್ನ ಜೊತೆಯಲ್ಲಿ ಇದ್ದುದು. ವಿವೇಕಿಯಾದ ಹನುಮಂತನು ವಾಲಿಗೆ ಮತಂಗ ಮುನಿಗಳ ಶಾಪವು ಇದ್ದುದನ್ನು ನನಗೆ ನೆನಪಿಸಿದನು. ಭಯದಿಂದ ಓಡುವಾಗ ನಾನು ಅದನ್ನು ಮರೆತೇ ಬಿಟ್ಟಿದ್ದೆ. ಹನುಮಂತನು, ಈ ಋಷ್ಯಮುಖ ಪರ್ವತದಲ್ಲಿ ನಾವು ಶಾಂತಿಯಿಂದ ಇರಬಹುದು. ಮತಂಗಾಶ್ರಮದ ಆಸುಪಾಸಿಗೆ ವಾಲಿ ಬರುವ ಧೈರ್ಯ ಮಾಡಲಾರ ಎಂದು ಹೇಳಿ ನನ್ನನ್ನು ಕೊನೆಗೊಮ್ಮೆ ಇಲ್ಲಿ ನೆಲೆ ನಿಲ್ಲಿಸಿದನು. ಭೂಮಂಡಲದ ಜ್ಞಾನವೆಲ್ಲ ನನಗೆ ಬಂದದ್ದು ಹೀಗೆ ಎಂದನು. ಸುಗ್ರೀವನು ವಿಧಿಸಿದ್ದ 1 ತಿಂಗಳ ಗಡುವು ಮುಗಿಯುವುದನ್ನೇ ರಾಮನು ಕಾಯುತ್ತಿದ್ದನು. ಮೊದಲಿನಂತೆ ಪ್ರಸ್ರವಣದ ಗುಹೆಯೇ ಅವರ ವಾಸಸ್ಥಾನವಾಗಿತ್ತು. ಲಕ್ಷ್ಮಣನು ಅನುನಯದ ಮಾತುಗಳನ್ನಾಡುತ್ತಾ ರಾಮನು ಸ್ವಲ್ಪವಾದರೂ ಸಂತೋಷವಾಗಿರುವಂತೆ ಪ್ರಯತ್ನಿಸುತ್ತಿದ್ದನು. ಭವಿಷ್ಯವು ಆಶಾದಾಯಕವೆಂದು ಪ್ರಯತ್ನಪೂರ್ವಕವಾಗಿ ಅವರು ಯೋಚಿಸುತ್ತಿದ್ದರು. ಪೂರ್ವ ದಿಕ್ಕಿಗೆ ಹೋಗಿದ್ದ ವಿನತ, ಪಶ್ಚಿಮಕ್ಕೆ ಹೋಗಿದ್ದ ಸುಷೇಣ, ಉತ್ತರಕ್ಕೆ ಹೋಗಿದ್ದ ಶತಬಲಿ ಸೀತೆಯನ್ನು ಹುಡುಕುವುದಕ್ಕಾಗಿ ಮಾಡಿದ ಪ್ರಯತ್ನಗಳೆಲ್ಲ ವಿಫಲವಾದವು. ತಿಂಗಳು ಮುಗಿಯುವಷ್ಟರಲ್ಲಿ ಕೊಂಡೊಯ್ದಿದ್ದ ಸಮಸ್ತ ಸೈನ್ಯಗಳೊಂದಿಗೆ ಅವರು ನಿರಾಸೆಯಿಂದ ಕಿಷ್ಕಿಂಧೆಗೆ ಹಿಂದಿರುಗಿ ತಮ್ಮ ಪ್ರಯತ್ನಗಳೆಲ್ಲ ವಿಫಲವಾದುವೆಂದು ಸುಗ್ರೀವನಿಗೆ ತಿಳಿಸಿದರು. ಪ್ರಸ್ರವಣ ಪರ್ವತಕ್ಕೆ ತೆರಳಿದ ಸುಗ್ರೀವನು ರಾಮನನ್ನು ಕುರಿತು, ಸೀತೆಯನ್ನು ಕದ್ದೊಯ್ಯುವಾಗ ರಾವಣನು ಆಕಾಶ ಮಾರ್ಗವಾಗಿ ದಕ್ಷಿಣ ದಿಕ್ಕಿಗೆ ಹೋಗುತ್ತಿದ್ದುದನ್ನು ನಾವು ನೋಡಿದ್ದೇವೆ. ಆದ್ದರಿಂದ ಸೀತೆ ದಕ್ಷಿಣ ದಿಕ್ಕಿನಲ್ಲಿಯೇ ಎಲ್ಲೋ ಇರಬೇಕು, ಇದು ಖಂಡಿತ. ಇತರರು ತಮ್ಮ ಪ್ರಯತ್ನದಲ್ಲಿ ಸೋತಿದ್ದರೂ ರಾಮಪುತ್ರನಾದ ಹನುಮಂತನು ಯಶಸ್ವಿಯಾಗುವನು. ಖಂಡಿತವಾಗಿಯೂ ಅವನು ಸೀತೆಯ ಸುದ್ದಿಯನ್ನು ತರುವನು ಎಂದನು. ದಕ್ಷಿಣಕ್ಕೆ ಹೋದ ಗುಂಪಿನಲ್ಲಿ ಹನುಮಂತ, ಅಂಗದರ ಜೊತೆಗೆ ತಾರನೆಂಬ ಮಂತ್ರಿಯೂ ಇದ್ದನು. ಅವರು ಸುಗ್ರೀವ ಹೇಳಿದ್ದ ಎಲ್ಲ ಪ್ರದೇಶಗಳಲ್ಲಿಯೂ ಹುಡುಕಿದರು. ವಿಂಧ್ಯ ಪರ್ವತ ಸ್ತೋಮದ ಎಲ್ಲ ಗುಹೆಗಳು, ದಟ್ಟ ಅರಣ್ಯಗಳು, ಪರ್ವತ ಶಿಖರಗಳು, ಜಲಪಾತಗಳು, ಪರ್ವತ ತಪ್ಪರುಗಳು ಎಲ್ಲವನ್ನೂ ಒಂದಿನಿತೂ ಬಿಡದೆ ಹುಡುಕಿದರು. ಮನುಷ್ಯರ ವಾಸವೇ ಇಲ್ಲದೆ ಭಯಾನಕವಾಗಿಯೂ ಅತಿ ವಿಸ್ತಾರವಾಗಿಯೂ ಇದ್ದ ಆ ಪ್ರದೇಶವನ್ನು ತಡಕಾಡುವುದಕ್ಕೆ ಆ ಮಹಾವೀರರಿಗೂ ತುಂಬ ಶ್ರಮವಾಯಿತು. ಒಂದೊಂದು ಅರಣ್ಯವನ್ನು ಹುಡುಕಿ ಮುಗಿಸುವಾಗಲೂ ಸೀತೆ ಕಾಣದೆ ಅವರ ನಿರಾಸೆ ಹೆಚ್ಚುತ್ತಿತ್ತು. ಅನೇಕ ಕುತೂಹಲದ ಪ್ರದೇಶಗಳನ್ನು ಅವರು ಕಂಡರು. ಫಲಪುಷ್ಪಗಳಿರಲಿ, ಎಲೆಗಳೇ ಇಲ್ಲದ ಮರಗಳುಳ್ಳ ಕಾಡುಗಳು, ನದೀ ಪಾತ್ರವಿದ್ದರೂ ಹನಿ ನೀರೂ ಇಲ್ಲದ ಪ್ರದೇಶಗಳು, ಪ್ರಾಣಿಗಳಿಲ್ಲದ, ಪಕ್ಷಿಗಳ ಕೀಟಾದಿಗಳ ಗಾನವೇ ಕೇಳಿಬರದ ಪ್ರದೇಶಗಳು, ಲತೆಗಳಿಲ್ಲದ, ಹುಲ್ಲು ಬೆಳೆಯದ ಪ್ರದೇಶಗಳು. ಅಂತಹ ಸ್ಥಳವೊಂದರಲ್ಲಿ ಒಬ್ಬನೇ ವಾಸವಾಗಿದ್ದ ಕಂಡು ಎಂಬ ಮಹರ್ಷಿಯನ್ನು ನೋಡಿದರು. ಅವರ ಆಶ್ರಮದ ಸುತ್ತ ಮಾತ್ರವೇ ಹೂಹಣ್ಣುಗಳು, ಹಚ್ಚ ಹಸಿರು, ಸಿಹಿ ನೀರು ಎಲ್ಲವೂ ಇದ್ದವು. ಈ ಋಷಿಯು 16 ವರ್ಷ ವಯಸ್ಸಿನ ತನ್ನ ಮಗ ಸತ್ತಾಗ ಕೋಪದಿಂದ ಶಪಿಸಿದನೆಂದೂ ಅದರ ಫಲವಾಗಿ ಅರಣ್ಯವೆಲ್ಲವೂ ನಿರ್ಜೀವವಾಯಿತೆಂದೂ ಹೇಳುವರು.
ಇವೆಲ್ಲವನ್ನೂ ದಾಟಿ ಇನ್ನೂ ದಕ್ಷಿಣಕ್ಕೆ ಹೋದ ಅವರಿಗೆ ಇದ್ದಕ್ಕಿದ್ದಂತೆ ರಾಕ್ಷಸನೊಬ್ಬ ಎದುರಾದನು. ಪರ್ವತಾಕಾರನಾಗಿ ಭಯಂಕರನಾಗಿದ್ದ ಅವನು ಕಣ್ಣಿಗೆ ಬಿದ್ದೊಡನೆಯೇ ಇವರು ಸೆಣಸಲು ಸಜ್ಜಾದರು. ಮಾರೀಚನ ಮಗನಾದ ಅವನು ದೊಡ್ಡದಾಗಿ ಕೂಗುತ್ತಾ ಇವರ ಮೇಲೇರಿ ಬಂದನು. ಇವನು ರಾವಣನೇ ಎಂದುಕೊಂಡು ಅಂಗದನು ಅವನನ್ನು ಮುಷ್ಟಿಯಿಂದ ಬಲವಾಗಿ ಅಪ್ಪಳಿಸಿದನು. ತಕ್ಷಣವೇ ರಾಕ್ಷಸನು ರಕ್ತವನ್ನು ಕಕ್ಕುತ್ತಾ ಭೂಮಿಗೆ ಉರುಳಿ ಸತ್ತು ಹೋದನು. ಇವನು ರಾವಣನಲ್ಲ ಎಂದು ತಿಳಿದ ವಾನರರಿಗೆ ನಿರಾಸೆಯಾಯಿತು. ಆದರೂ ಕರ್ತವ್ಯವೊಂದಿದೆಯಲ್ಲ. ಅಲ್ಲಿದ್ದ ಗಿರಿಕಂದರಗಳನ್ನೂ ಗುಹೆಗಳನ್ನೂ ಬಿಡದೆ ಒಂದೊಂದಾಗಿ ಹುಡುಕಿದರು. ಎಲ್ಲಿಯೂ ಸೀತೆಯಾಗಲಿ ರಾವಣನಾಗಲಿ ಕಾಣಿಸಲಿಲ್ಲ. ಆಶಾಭಂಗದಿಂದಲೂ ಆಯಾಸದಿಂದಲೂ ಬಳಲಿದ ಅವರು ಒಂದು ಮರದ ಕೆಳಗೆ ಕುಳಿತು ಬಿಟ್ಟರು. ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದ ನಂತರ ಅಂಗದನು, ವೀರರೇ, ಅಧೈರ್ಯ ಪಡಬೇಡಿ. ಸುಗ್ರೀವನ ಮಾತಿನಲ್ಲಿ ಭರವಸೆ ಇಟ್ಟುಕೊಂಡು ಇನ್ನೂ ಪ್ರಯತ್ನವನ್ನು ಮುಂದುವರಿಸೋಣ. ಅವನು ಹೇಳಿದ್ದ ಅವಧಿ ಸದ್ಯದಲ್ಲೇ ಕೊನೆಗೊಳ್ಳಲಿದೆ. ಸೀತೆಯ ಸುದ್ದಿ ಇಲ್ಲದೆ ಹಿಂದಕ್ಕೆ ಹೋದರೆ ಶಿಕ್ಷೆ ಖಂಡಿತ. ನಮ್ಮ ಆಯಾಸ, ನಿರಾಸೆ ಎಲ್ಲವನ್ನೂ ಬದಿಗೊತ್ತಿ ಇನ್ನೊಮ್ಮೆ ಪ್ರಯತ್ನ ಮಾಡೋಣ. ಮೊದಲಿನ ಉತ್ಸಾಹದಲ್ಲಿ ನಾವು ಏನನ್ನಾದರೂ ಮರೆತೆವೋ ಎಂದು ಪರಿಶೀಲಿಸೋಣ. ಕಾರ್ಯಸಿದ್ಧಿಯಾಗಬೇಕಾದರೆ ಬೇಸರವಿಲ್ಲದ ಉತ್ಸಾಹ, ದಕ್ಷತೆ, ಸೋಲೊಪ್ಪಿಕೊಳ್ಳದಿರುವ ಮನೋಭಾವ ಇವು ಬೇಕು ಎಂದು ಬಲ್ಲವರು ಹೇಳುತ್ತಾರೆ. ಇದುವರೆಗೂ ಸೋಲಾಗಿರುವುದಕ್ಕೆ ನಾವು ಧೃತಿಗೆಡುವುದು ಬೇಡ. ಕೋಪಿಷ್ಠನಾದ ಸುಗ್ರೀವನು ಈಗ ರಾಜ ಎಂಬುದನ್ನು ಮರೆಯಬೇಡಿ. ಅವನು ವಿಧಿಸುವ ದಂಡವು ಉಗ್ರವಾದುದು. ಅವನಿಗೆ ನಾವು ಹೆದರಿ ನಡೆಯಬೇಕು. ಪ್ರಭಾವಶಾಲಿಯಾದ ರಾಮನಿಗೂ ನಾವು ಅಂಜಬೇಕಲ್ಲವೇ? ಆದ್ದರಿಂದ ಹಠವನ್ನು ಬಿಡದೆ ಹುಡುಕೋಣ. ನಾವು ಗೆದ್ದರೂ ಗೆಲ್ಲಬಹುದು ಎಂದನು. ಹುಡುಕುತ್ತಾ ಅವರು ರಜತ ಪರ್ವತದ ಬಳಿಗೆ ಬಂದರು. ಅಲ್ಲಿ ಎಲ್ಲವೂ ಬಿಳುಪು. ಅದರ ಶಿಖರದವರೆಗೂ ಹೋಗಿ ಹುಡುಕಿದರು. ಸೀತೆ ಸಿಕ್ಕಲಿಲ್ಲ. ಆ ಪರ್ವತವನ್ನು ಬಿಟ್ಟು ವಿಂಧ್ಯ ಪರ್ವತದ ನೈಋತ್ಯ ತುದಿಯವರೆಗೂ ಬಂದರು. ಹಿಂದಿರುಗಿ ಹೋಗಿ ಸುಗ್ರೀವನಿಗೆ ವರದಿ ಒಪ್ಪಿಸುವ 1 ತಿಂಗಳ ಕಾಲಾವಧಿ ಮುಗಿದೇ ಹೋಯಿತು. ಮತ್ತೂ ಒಂದೇ ಒಂದು ಗುಹೆಯನ್ನೂ ಬಿಡದೆ ಹುಡುಕಿದರು. ಆದರೇನು, ಅವರ ಶ್ರಮವೆಲ್ಲ ವ್ಯರ್ಥವಾಯಿತು. ಹಸಿವು ಬಾಯಾರಿಕೆಗಳಿಂದ ಬಹುವಾಗಿ ಬಳಲಿದರು. ಪ್ರಾಣ ಉಳಿಸಿಕೊಳ್ಳಲು ಹಣ್ಣಿರಲಿ, ನೀರಾದರೂ ದೊರಕುವುದೋ ಎಂದು ನೋಡುವಾಗ ಅಲ್ಲೊಂದು ಬಿಲ ಕಾಣಿಸಿತು. ವೃಕ್ಷ ಬಿಲವೆಂಬ ಅದರ ದ್ವಾರವು ಮರಬಳ್ಳಿಗಳಿಂದ ಮುಚ್ಚಿ ಹೋಗಿತ್ತು. ಅಲ್ಲೇ ನಿಂತು ಏನು ಮಾಡಬೇಕು ಎಂದು ಯೋಚಿಸುವಷ್ಟರಲ್ಲಿ ಕ್ರೌಂಚ, ಹಂಸ, ಸಾರಸ ಮುಂತಾದ ಜಲಪಕ್ಷಿಗಳು ಅಲ್ಲಿಂದ ಹೊರಕ್ಕೆ ಹಾರಿ ಬರುತ್ತಿದ್ದುದನ್ನು ಕಂಡರು. ನೀರಿನಲ್ಲಿ ನೆನೆದ ಚಕ್ರವಾಕಗಳು ಅಂಟಿಕೊಂಡ ಕಮಲರೇಣುಗಳಿಂದ ಕೆಂಪಾಗಿ ಕಾಣುತ್ತಿದ್ದವು. ಬಿಲದ ಬಳಿ ಮನಮೋಹಕವಾದ ಸುಗಂಧವೂ ಹರಡಿತ್ತು. ಆದರೇನು, ಘೋರವಾಗಿದ್ದ ಆ ಬಿಲವು ಪ್ರವೇಶ ಮಾಡುವಂತೆ ಇರಲಿಲ್ಲ. ಹಸಿವಿನಿಂದ ಬಳಲಿದ್ದ ಅವರಿಗೆ ಹನುಮಂತನು, ವ್ಯರ್ಥವಾದ ಹುಡುಕಾಟದಿಂದ ನಾವೆಲ್ಲರೂ ಬಳಲಿದ್ದೇವೆ. ಈ ಬಿಲದಲ್ಲಿ ನೀರು ಇದೆ ಎಂಬುದು ಜಲಪಕ್ಷಿಗಳಿಂದ ಗೊತ್ತಾಗುತ್ತದೆ. ಅಲ್ಲದೆ ಬಿಲದ್ವಾರದಲ್ಲಿ ಹಚ್ಚನೆಯ ಮರಗಳು ಬೆಳೆದು ನಿಂತಿವೆ. ಆದ್ದರಿಂದ ನಾವು ಹೇಗಾದರೂ ಮಾಡಿ ಇದನ್ನು ಪ್ರವೇಶಿಸೋಣ ಎಂದನು. ಒಳಗಡೆ ಕತ್ತಲು. ಯಾರಿಗೂ ಏನೂ ಕಾಣಿಸುತ್ತಿರಲಿಲ್ಲ. ವಾನರರೆಲ್ಲ ಒಬ್ಬರ ಕೈಯನ್ನು ಇನ್ನೊಬ್ಬರು ಹಿಡಿದುಕೊಂಡು ಸರಪಳಿ ರಚಿಸಿಕೊಂಡು ತಡಕಾಡುತ್ತಾ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಟ್ಟು ಮುಂದುವರಿದರು. ಆ ಘೋರ ಕತ್ತಲಲ್ಲೂ ಧೈರ್ಯದಿಂದ ಸ್ವಲ್ಪ ದೂರ ಮುಂದಕ್ಕೆ ನಡೆದರು. 1 ಯೋಜನದಷ್ಟು ಮುಂದೆ ಹೋದ ಮೇಲೆ ಅವರಿಗೆ ರಮಣೀಯವೂ ದಿವ್ಯ ಪ್ರಕಾಶಯುಕ್ತವೂ ಆದ ಪ್ರದೇಶವೊಂದು ಕಾಣಿಸಿತು. ವಿವರಿಸಲಾಗದಂತಹ ಸ್ವರ್ಗೀಯ ಸುಂದರ ಉದ್ಯಾನವನ, ಪುಷ್ಪಭರಿತವಾದ ಫಲಭರಿತವಾದ ಬಗೆಬಗೆಯ ಮರಗಳು, ಹೊನ್ನಿನ ಪ್ರಕಾಶದಿಂದ ಶೋಭಿಸುತ್ತಿದ್ದ ಅವು ಬೇರೊಂದು ಲೋಕದವೋ ಎಂಬಂತೆ ಇದ್ದವು. ಹವಳದ ಮಣಿಗಳಂತೆ ಹೊಳೆಯುವ ಹೂಹಣ್ಣುಗಳಿಂದ ಶೋಭಿಸುತ್ತಿದ್ದ ಮರಗಳ ಬಳಿ ಮಕರಂದಕ್ಕಾಗಿ ಹಾರಾಡುತ್ತಿದ್ದ ಚಿನ್ನದ ಬಣ್ಣದ ದುಂಬಿಗಳು,
ರತ್ನಪ್ರಕಾಶವುಳ್ಳ ಹೊಳೆಹೊಳೆಯುವ ಶುಭ್ರ ನೀರಿನ ಕೊಳಗಳು, ಅವುಗಳಲ್ಲಿ ಬಾಲಾದಿತ್ಯನಂತೆ ಅರಳಿ ನಿಂತ ಪದ್ಮಗಳು, ಸುವರ್ಣವರ್ಣದ ಮೀನುಗಳು, ಬೃಹದಾಕಾರದ ಆಮೆಗಳು, ಅಲ್ಲೇ ಬೆಳ್ಳಿ ಬಂಗಾರಗಳಿಂದ ನಿರ್ಮಿತವಾದಂತೆ ತೋರುತ್ತಿದ್ದ ಸುಂದರ ಗೃಹಗಳು, ಅವುಗಳಿಗೆ ಮುತ್ತಿನ ಗೊಂಚಲುಗಳಿಂದ ಅಲಂಕೃತವಾದ ಚಿನ್ನದ ಕಿಟಕಿಗಳು, ವಜ್ರ ವೈಢೂರ್ಯಗಳಿಂದ ಭೂಷಿತವಾದ ಬಾಗಿಲುಗಳು, ರತ್ನಖಚಿತವಾದ ಮಂಚಗಳು, ಪೀಠಗಳು, ಅವುಗಳ ಮೇಲೆ ಅಗರು, ಚಂದನ ಮೊದಲಾದ ಸುಗಂಧ ದ್ರವ್ಯಗಳು, ಶುಚಿಯಾದ ಖಾದ್ಯವಸ್ತುಗಳು, ಕಂದಮೂಲ ಫಲಗಳು, ಶ್ರೇಷ್ಠವಾದ ಬಗೆ ಬಗೆಯ ಪೇಯಗಳು, ಹೊಚ್ಚ ಹೊಸ ಜೇನು ತುಂಬಿದ ಪಾತ್ರೆಗಳು, ದಿವ್ಯ ವಸ್ತ್ರದ ರಾಶಿ, ಬೆಂಕಿಯ ಜ್ವಾಲೆಗಳಂತೆ ಬೆಳಗುತ್ತಿದ್ದ ಚಿನ್ನದ ಇಟ್ಟಿಗೆಗಳು. ಕಪಿವೀರರು ಇವನ್ನೆಲ್ಲ ಆಶ್ಚರ್ಯದಿಂದ ಅವಲೋಕಿಸುತ್ತಿರಲು ಅಲ್ಲೊಬ್ಬ ನಾರುಮಡಿ ಕೃಷ್ಣಾಜಿನಗಳನ್ನು ಉಟ್ಟ ತಪೋನಿರತಳಾದ ಸ್ತ್ರೀಯನ್ನು ಕಂಡರು. ಅವಳ ತೇಜಸ್ಸನ್ನು ಕಂಡು ಸ್ತಬ್ಧರಾಗಿ ನಿಂತರು. ಹನುಮಂತನೊಬ್ಬನು ಧೈರ್ಯದಿಂದ ಮುನ್ನಡೆದು ಕೈ ಮುಗಿದುಕೊಂಡು, ದೇವಿ, ನೀನು ಯಾರು? ಈ ಭವನವೂ ಬಿಲವೂ ಯಾರದು? ಈ ಉತ್ತಮ ವಸ್ತುಗಳು ಯಾರಿಗೆ ಸೇರಿದವು? ನಾವು ಎಲ್ಲಿರುವೆವೆಂದೇ ತಿಳಿಯುತ್ತಿಲ್ಲ. ಹಸಿವು ಬಾಯಾರಿಕೆಗಳಿಂದ ಬಳಲಿದ್ದೇವೆ. ಬಿಲದಿಂದ ಹೊರಕ್ಕೆ ಜಲಪಕ್ಷಿಗಳು ಬರುತ್ತಿದ್ದುದನ್ನು ನೋಡಿ ನೀರನ್ನು ಹುಡುಕಿಕೊಂಡು ಇಲ್ಲಿಯವರೆಗೆ ಬಂದೆವು. ಯಾರ ತಪಸ್ಸು ಈ ದಿವ್ಯವನ್ನೆಲ್ಲ ಸೃಷ್ಟಿಸಿತು? ಹೇಳಿ, ನಮ್ಮ ಕುತೂಹಲವನ್ನು ತಣಿಸುವವಳಾಗು ಎಂದನು. ಅದಕ್ಕೆ ಆ ತಪಸ್ವಿನಿಯು, ಮಯನೆಂಬ ಅಸುರ ಶಿಲ್ಪಿಯು ತನ್ನ ದಿವ್ಯ ಪ್ರಭಾವದಿಂದ ಈ ಉದ್ಯಾನವನವನ್ನು ಸೃಷ್ಟಿಸಿದನು. 1000 ವರ್ಷಗಳು ತಪಸ್ಸು ಮಾಡಿ ಬ್ರಹ್ಮನಿಂದ ಶಿಲ್ಪವಿದ್ಯೆಯನ್ನು ವರವಾಗಿ ಪಡೆದ ಅವನು ಈ ವನವನ್ನು ನಿರ್ಮಿಸಿಕೊಂಡು ಹೇಮೆ ಎಂಬ ಅಪ್ಸರ ಸ್ತ್ರೀಯೊಂದಿಗೆ ಇಲ್ಲಿ ಸುಖವಾಗಿ ವಾಸವಾಗಿದ್ದನು. ಇಂದ್ರನು ಯುದ್ಧದಲ್ಲಿ ಮಯನನ್ನು ಗೆದ್ದು ವಜ್ರಾಯುಧದಿಂದ ಅವನನ್ನು ಹೊಡೆದು ಕೊಲ್ಲಲು ಬ್ರಹ್ಮನು ಹೇಮೆಗೆ ಈ ವನವನ್ನು ಒಪ್ಪಿಸಿದನು. ನಾನು ಮೇರು ಸಾವರ್ಣಿಯ ಮಗಳು ಸ್ವಯಂಪ್ರಭೆ, ಹೇಮೆಯ ಗೆಳತಿ. ಅವಳ ವನವನ್ನು ರಕ್ಷಿಸಿಕೊಂಡು ಇಲ್ಲಿದ್ದೇನೆ. ಒಳ್ಳೆಯದು. ನೀವು ಯಾರು? ಯಾವ ಕಾರ್ಯಾರ್ಥವಾಗಿ ಅರಣ್ಯಗಳನ್ನು ಹುಡುಕಿಕೊಂಡು ತಿರುಗುತ್ತಿರುವಿರಿ? ಈ ಫಲಮೂಲಗಳನ್ನು ತಿಂದು ನೀರು ಕುಡಿದು ವಿಶ್ರಮಿಸಿಕೊಳ್ಳಿರಿ. ಆಮೇಲೆ ನಿಮ್ಮ ವೃತ್ತಾಂತವನ್ನು ತಿಳಿಸಿರಿ ಎಂದಳು. ಅವಳು ಹೇಳಿದಂತೆ ಅವರು ಆ ದಿವ್ಯ ಫಲಗಳನ್ನು ಭಕ್ಷಿಸಿ ನೀರನ್ನು ಕುಡಿದ ಮೇಲೆ ಅವರ ಆಯಾಸವೆಲ್ಲವೂ ಪರಿಹಾರವಾಗಿ ಉಲ್ಲಸಿತರಾದರು. ಅನಂತರ ಪುನಃ ಹನುಮಂತನೇ ಎಲ್ಲರ ಪರವಾಗಿ ಮಾತನಾಡಿದನು. ರಾಮನ ಹಾಗೂ ಅವನಿಗೆ ಒದಗಿದ ದುರದೃಷ್ಟಗಳ ಬಗ್ಗೆ, ಸುಗ್ರೀವನ ಸ್ನೇಹವಾದ ಬಗ್ಗೆ, ಸುಗ್ರೀವನು ತನಗೆ ವಹಿಸಿದ ಕಾರ್ಯದ ಬಗ್ಗೆ ಎಲ್ಲವನ್ನೂ ತಿಳಿಸಿದನು. ಅನಂತರ, ಅಮ್ಮ, ನೀನು ಬಳಲಿದ್ದ ನಮಗೆ ರಾಜಯೋಗ್ಯವಾದ ಉಪಚಾರವನ್ನು ನೀಡಿದೆ. ಈ ಆತಿಥ್ಯಕ್ಕೆ ಪ್ರತಿಯಾಗಿ ನಾವು ಮಾಡಬಹುದಾದದ್ದು ಏನಾದರೂ ಇದ್ದರೆ ತಿಳಿಸು, ಸಂತೋಷವಾಗಿ ಮಾಡುವೆವು ಎಂದನು. ಅವಳು ನಕ್ಕು ಸುಮ್ಮನಾಗಲು ಹನುಮಂತನು, ಸೀತಾನ್ವೇಷಣೆಗಾಗಿ ನಾವು ಮತ್ತೆ ಹಿಂದಕ್ಕೆ ಹೋಗಬೇಕು. ದಯವಿಟ್ಟು ಈ ಗವಿಯಿಂದ ಹೊರಗೆ ಹೋಗುವುದು ಹೇಗೆ ಎಂದು ತಿಳಿಸು ಎಂದನು. ಸ್ವಯಂಪ್ರಭೆಯು ಸ್ವಲ್ಪ ಹೊತ್ತು ಯೋಚಿಸಿ, ಸಾಮಾನ್ಯವಾಗಿ ಇದನ್ನು ಪ್ರವೇಶಿಸಿದ ಯಾರಿಗೂ ಇಲ್ಲಿಂದ ಹೊರಗೆ ಹೋಗಲು ಸಾಧ್ಯವಾಗುವುದಿಲ್ಲ. ಆದರೆ ನಾನು ನನ್ನ ಯೋಗಶಕ್ತಿಯಿಂದ ನಿಮ್ಮನ್ನು ಹೊರಗೆ ಬಿಡುತ್ತೇನೆ. ಈಗ ಎಲ್ಲರೂ ಕಣ್ಣು ಮುಚ್ಚಿಕೊಳ್ಳಿ, ನಾನು ಹೇಳುವವರೆಗೂ ತೆರೆಯಬೇಡಿ ಎಂದಳು. ಅದರಂತೆ ಅವರು ತಮ್ಮ ತಮ್ಮ ಅಂಗೈಗಳಿಂದ ಕಣ್ಣು ಮುಚ್ಚಿಕೊಳ್ಳಲು ನಿಮಿಷಾರ್ಧದಲ್ಲಿ ಎಲ್ಲರೂ ಬಿಲದಿಂದ ಹೊರಕ್ಕೆ ಬಂದಿದ್ದರು. ಸ್ವಯಂಪ್ರಭೆಯು, ನೋಡಿ, ಅಲ್ಲಿ ವಿಸ್ತಾರವೂ ಭೀಕರವೂ ಆದ ಸಮುದ್ರವಿದೆ. ಈ ಭಾಗದಲ್ಲಿ ಪರ್ವತವಿದೆ. ನಿಮ್ಮ ಇಷ್ಟ ಬಂದ ದಾರಿಯನ್ನು ನೀವು ಹುಡುಕಿಕೊಳ್ಳಿರಿ ಎಂದು ಇವರಿಗೆ ವಿದಾಯ ಹೇಳಿ ತನ್ನ ಬಿಲದೊಳಕ್ಕೆ ಹೊರಟು ಹೋದಳು. ಅಂಗದ ಮತ್ತು ಇತರ ವಾನರರು ಈಗ ಭೋರ್ಗರೆಯುವ ಸಮುದ್ರದಂಡೆಯ ಮೇಲೆ ನಿಂತಿದ್ದರು. ಸ್ವಯಂಪ್ರಭೆಯು ಅದನ್ನು ಮಹೋದಧಿ ಎಂದು ಕರೆದಿದ್ದಳು. ಅಲೆಗಳು ದಡಕ್ಕೆ ಬಂದು ರಭಸವಾಗಿ ಬಡಿಯುತ್ತಿದ್ದವು. ಈ ಅಪರಿಮಿತ ಸಾಗರವು ವರುಣದೇವನ ಆವಾಸಸ್ಥಾನ.
ಭೀಕರವಾಗಿರುವಂತೆಯೇ ಅದರ ಮಹತ್ತು ಒಂದು ರುದ್ರ ಸೌಂದರ್ಯವನ್ನೂ ಒಳಗೊಂಡಿತ್ತು. ವಾನರ ವೀರರು ಸಮುದ್ರದ ಭೋರ್ಗರೆತವನ್ನು ಕೇಳುತ್ತಾ ಅಲೆಗಳನ್ನು ನೋಡುತ್ತಾ ಬಹಳ ಹೊತ್ತು ಹಾಗೆಯೇ ನಿಂತಿದ್ದರು. ಅವರಿಗೆ ಬಹಳ ನಿರಾಶೆಯಾಗಿತ್ತು. ಸುಗ್ರೀವನು ಹೇಳಿದ್ದ 1 ತಿಂಗಳ ಗಡುವು ಎಂದೋ ಮುಗಿದಿತ್ತು. ಹೊರಗಿನ ಪ್ರಪಂಚದ ಅರಿವೇ ಇಲ್ಲದೆ ಸ್ವಯಂ ಪ್ರಭೆಯ ಬಿಲದಲ್ಲಿ ಅವರು ಎಷ್ಟೋ ಕಾಲ ಕಳೆದು ಬಿಟ್ಟಿದ್ದರು. ಸಮುದ್ರ ಕಿನಾರೆಯ ಮರಳಿನ ಮೇಲೆ ಕುಳಿತು ತಮ್ಮ ಭವಿಷ್ಯವೇನು ಎಂದು ಯೋಚಿಸತೊಡಗಿದರು. ಅಲ್ಲಿದ್ದ ಚೂತ ಮರಗಳು ಈಗಾಗಲೇ ವಸಂತ ಋತುವಿನ ಆಗಮನವಾಯಿತೆಂದು ಸಾರುತ್ತಿದ್ದವು. ಸುಗ್ರೀವನ ಕೋಪವನ್ನು ನೆನೆಸಿಕೊಂಡೇ ಅವರಿಗೆ ಭಯವಾಗುತ್ತಿದ್ದಿತು. ಶೂನ್ಯ ಸಾಧನೆಯೊಂದಿಗೆ ಕಿಷ್ಕಿಂಧೆಗೆ ಯಾವ ಮುಖವನ್ನಿಟ್ಟುಕೊಂಡು ಹೋಗುವುದು? ಕಪಿವೀರರ ಮುಖಗಳೆಲ್ಲ ಕಪ್ಪಿಟ್ಟಿದ್ದವು. ಅಂಗದನು, ನಾವು ಬಂದಿರುವುದು ರಾಜಕಾರ್ಯದ ಮೇಲೆ, ಕಾರ್ಯವನ್ನೂ ಸಾಧಿಸಲಾಗಲಿಲ್ಲ, ಅವಧಿಯೊಳಗೆ ಹಿಂದಿರುಗಲೂ ಆಗಲಿಲ್ಲ, ಈಗೇನು ಮಾಡುವುದು? ನೀವೆಲ್ಲ ಸುಗ್ರೀವನ ನಂಬುಗೆಯವರು, ಅವನ ಗೌರವಕ್ಕೆ ಪಾತ್ರರಾದವರು. ವಿಧಿ ವಿಲಾಸವನ್ನು ಮೀರಬಲ್ಲ ಯಾವುದೇ ವಿಧಾನವನ್ನೂ ನಾನು ಕಾಣದಾದೆ. ಸೀತೆಯು ದಕ್ಷಿಣದಲ್ಲೇ ಇರುವಳೆಂಬ ನಂಬಿಕೆಯೊಂದಿಗೆ ಆಯ್ದ ಮಹಾವೀರರ ಗುಂಪನ್ನು ರಚಿಸಿ ಸುಗ್ರೀವ ನಮ್ಮನ್ನು ಕಳಿಸಿದ. ಗುಂಪಿನ ನಾಯಕನೆನಿಸಿದ ನಾನು ನನಗೆ ವಹಿಸಿದ ಕರ್ತವ್ಯ ನಿರ್ವಹಣೆಯಲ್ಲಿ ಸೋತಿದ್ದೇನೆ. ರಾಜಾಜ್ಞೆಯನ್ನು ಮೀರಿದವರಿಗೆ ಮರಣದಂಡನೆ ಖಂಡಿತ. ಕಿಷ್ಕಿಂಧೆಗೆ ವಾಪಸ್ಸಾದರೆ ನಮಗೆ ಕಾದಿರುವುದು ಈ ಶಿಕ್ಷೆಯೇ. ನನಗೆ ಸುಗ್ರೀವನ ಸ್ವಭಾವ ಗೊತ್ತು. ಅವನು ನಮ್ಮನ್ನು ಕ್ಷಮಿಸುವುದಿಲ್ಲ. ಚಿತ್ರಹಿಂಸೆಗೆ ಗುರಿಪಡಿಸಿ ಕೊಲ್ಲಿಸುವನು. ಅವನು ರಾಜನಾದ್ದರಿಂದ ಏನು ಮಾಡಿದರೂ ನಡೆಯುತ್ತದೆ. ಅವನಿಗೆ ಮೊದಲಿನಿಂದಲೂ ನನ್ನ ಮೇಲೆ ಕೋಪವಿದೆ. ನನಗೆ ಯುವರಾಜ ಪದವಿ ಇತ್ತವನು ಸುಗ್ರೀವನಲ್ಲ, ಶ್ರೀರಾಮ. ನೆಂಟರ ಎದುರು ಸತ್ತು ಅವರನ್ನೂ ಸಂಕಟಪಡಿಸುವುದಕ್ಕಿಂತ ಪ್ರಾಯೋಪವೇಶ ಮಾಡಿ ನಾನು ಇಲ್ಲಿಯೇ ಪ್ರಾಣ ಬಿಡುತ್ತೇನೆ ಎಂದನು. ವಾಲಿಕುಮಾರನು ಆಡಿದ ನುಡಿಗಳನ್ನು ಕೇಳಿ ಮನಕರಗಿದ ವಾನರರು, ನೀನು ಹೇಳುವುದೂ ಸರಿಯೇ, ರಾಜನು ಕ್ಷಮಿಸುವ ಸ್ವಭಾವದವನಲ್ಲ ಎಂಬುದು ಒಂದು ಕಡೆ, ಸೀತೆಯನ್ನು ಕಾಣುವ ತವಕದಲ್ಲಿರುವ ರಾಮನಿಗೆ ನಿರಾಸೆಯಾಗುತ್ತದೆ ಎಂಬುದು ಇನ್ನೊಂದು ಕಡೆ. ರಾಮನಿಗೆ ಪ್ರೀತಿಯಾಗಲೆಂದೇ ಸುಗ್ರೀವನು ನಮ್ಮನ್ನು ಕೊಲ್ಲಿಸಬಹುದು. ಅದು ಹಾಗಾಗುವುದೇ ಖಂಡಿತ. ನಾವು ಇನ್ನೂ ಒಮ್ಮೆ ಸೀತೆಯನ್ನು ಹುಡುಕಲು ಪ್ರಯತ್ನಿಸೋಣ. ಯಶಸ್ಸು ನಮ್ಮದಾದರೆ ಅವಧಿ ಮೀರಿದುದಕ್ಕೆ ಕ್ಷಮೆ ಸಿಕ್ಕೇ ಸಿಗುತ್ತದೆ. ಇಲ್ಲವಾದರೆ ಎಲ್ಲರೂ ಇಲ್ಲಿಯೇ ಪರಲೋಕ ಚಿಂತನೆಯನ್ನು ಮಾಡುತ್ತಾ ಇದ್ದು ಬಿಡೋಣ ಎಂದರು. ಆಗ ತಾರನು, ನಿರಾಸೆಯಿಂದ ಪ್ರಾಣ ಕಳೆದುಕೊಳ್ಳುವುದಕ್ಕಿಂತ ವೃಕ್ಷಬಿಲಕ್ಕೆ ಇನ್ನೊಮ್ಮೆ ಹೋಗಿ ಅಲ್ಲಿಯೇ ಇದ್ದು ಬಿಡೋಣ. ಮಯ ನಿರ್ಮಿತವಾದ ಅದರಲ್ಲಿ ಇಡೀ ಜೀವನಕ್ಕಾಗುವಷ್ಟು ಆಹಾರ ಪದಾರ್ಥಗಳಿವೆ. ಸುಗ್ರೀವನ ಭಯವಿಲ್ಲದೆ ಹಾಯಾಗಿರಬಹುದು ಎಂಬ ಸಲಹೆಯನ್ನು ಮುಂದಿಟ್ಟ. ಉಳಿದವರು ಅಂಗದನ ಕಡೆ ನೋಡಿದರು. ಅವನು ಒಪ್ಪಿದರೆ ಹಾಗೆ ಮಾಡಬಹುದು ಎಂಬಂತೆ. ಚಿಂತಿಸುತ್ತಿದ್ದ ಹನುಮಂತನಿಗೆ ಮಾತ್ರ ಇದಾವುದೂ ಸರಿ ಎನ್ನಿಸಲಿಲ್ಲ. ಎಳೆಯನೂ ಅಪೂರ್ವ ಗುಣಗಳ ಗಣಿಯೂ ಆದ ಅಂಗದನು ಹೀಗೆ ನಿರಾಶನಾಗುವುದು ಅವನಿಗೆ ಹಿಡಿಸಲಿಲ್ಲ. ಶುಕ್ಲಪಕ್ಷದ ಚಂದ್ರನಂತೆ ಪ್ರವರ್ಧಮಾನಕ್ಕೆ ಬರುತ್ತಿದ್ದ ಅವನು ಧೈರ್ಯವಂತ, ಬೃಹಸ್ಪತಿಯಂತೆ ವಿವೇಕಿ, ತಂದೆಯಂತೆಯೇ ಅಪ್ರತಿಮ ಶೌರ್ಯವುಳ್ಳವನು. ಅಂಥವನು ಹೀಗೆ ಪಲಾಯನವಾದಕ್ಕೆ ಮನಸ್ಸು ಕೊಟ್ಟು ತಾರನ ಸಲಹೆಗೆ ಒಪ್ಪುವುದೂ ಅವನಿಗೆ ಇಷ್ಟವಾಗಲಿಲ್ಲ. ಜನರನ್ನು ಪ್ರಭಾವಗೊಳಿಸುವ ಸಾಮ, ದಾನ, ಭೇದ, ದಂಡ ಎಂಬ 4 ಉಪಾಯಗಳಲ್ಲಿ ಹನುಮಂತನು ಭೇದವನ್ನು ಬಳಸಲು ನಿರ್ಧರಿಸಿ, ಮಗು, ನೀನು ತಂದೆಯಷ್ಟೇ ವೀರ, ರಾಜ್ಯವಾಳಲು ಅವನಷ್ಟೇ ಸಮರ್ಥ. ಆದರೆ ಅತಿಯಾಗಿ ನಂಬುವುದು ನಿನ್ನ ಸ್ವಭಾವ. ಮನುಷ್ಯರ ಮನಸ್ಸು, ಅದರಲ್ಲೂ ಕಪಿಗಳದ್ದು, ಅತ್ಯಂತ ಚಂಚಲ. ಇಂದು ಈ ವಾನರರು ವೃಕ್ಷಬಿಲಕ್ಕೆ ಹೋಗಿ ಇದ್ದು ಬಿಡಲು ಒಪ್ಪಬಹುದು. ಆದರೆ ಬೇಗನೆ ಅವರಿಗೆ ಹೆಂಡತಿ ಮಕ್ಕಳ ನೆನಪಾಗಲು ಪ್ರಾರಂಭವಾಗುತ್ತದೆ. ನಾವು ಕರೆತಂದಿರುವ ಸೈನಿಕರಲ್ಲಿ ಎಷ್ಟೋ ಜನ ತಾರನ ಸಲಹೆಗೆ ಒಪ್ಪದೇ ಇರಬಹುದು. ಅಲ್ಲದೆ ನಮ್ಮಂಥ ಹಡೆಯರು ರಾಜದ್ರೋಹಕ್ಕೆ ಮನಸ್ಸು ಮಾಡಲಾರೆವು. ದುರ್ಬಲನಾದವನು ಪ್ರಬಲ ಶತ್ರುವಿನೊಂದಿಗೆ ಹೋರಲು ಹೊರಡಬಾರದು. ತಾರನ ಮಾತು ಕೇಳಬೇಡ. ವೃಕ್ಷಬಿಲುವು
ನಮಗಾಗಿ ಇರುವ ಅತಿಥಿ ಗೃಹವಲ್ಲ, ರಕ್ಷಿತ ಸ್ಥಳವೂ ಅಲ್ಲ. ಲಕ್ಷ್ಮಣನ ಒಂದೇ ಒಂದು ಬಾಣವು ಬಿಲವನ್ನೂ ನಾಶ ಮಾಡಿ ಅದರ ಸಮೇತ ನಮ್ಮನ್ನೂ ಬಲಿ ತೆಗೆದುಕೊಳ್ಳಬಹುದು. ಲಕ್ಷ್ಮಣನಿಗೆ ಅದು ಮಕ್ಕಳಾಟ, ಅದರಲ್ಲಿ ಸಂಶಯವಿಲ್ಲ. ಅಂಥ ಪರಿಸ್ಥಿತಿ ಎದುರಾದರೆ ಕಪಿಗಳೆಲ್ಲ ನಿನ್ನನ್ನು ತೊರೆದು ಜೀವ ಉಳಿಸಿಕೊಳ್ಳಲು ಓಡುವುದಿಲ್ಲವೇ? ಆಗ ನೀನೊಬ್ಬನೇ ಉಳಿಯುತ್ತಿ. ಲಕ್ಷ್ಮಣ ನಿನ್ನನ್ನು ಕೊಲ್ಲದಿದ್ದರೂ ನಿನ್ನ ಪಾಡಿಗೆ ನೀನಿರಲು ಬಿಡುವುದಿಲ್ಲ. ಅದರ ಬದಲು ಕಿಷ್ಕಿಂಧೆಗೇ ಹೋಗಿ ಸುಗ್ರೀವನ ಎದುರಿಗೆ ಸೋಲೊಪ್ಪಿಕೊಂಡು ಜೀವದಾನ ಬೇಡೋಣ. ನಿನ್ನ ಮೇಲೆ ದಯೆ ತೋರಬೇಕೆಂದು ನಾವೆಲ್ಲ ಪ್ರಾರ್ಥಿಸುತ್ತೇವೆ. ಸುಗ್ರೀವನ ನಿಜವಾದ ಸ್ವಭಾವ ನಿನಗೆ ತಿಳಿಯದು. ಅವನು ತುಂಬ ರುಜುತ್ವವುಳ್ಳವನು, ಪ್ರೇಮಮಯಿ, ಗಟ್ಟಿ ನಿರ್ಧಾರ ತೆಗೆದುಕೊಳ್ಳಬಲ್ಲವನು, ಯಾರಿಗೂ ಕೇಡೆಣಿಸುವವನಲ್ಲ. ನಿನ್ನ ತಾಯಿಯನ್ನು ಕಂಡರೆ ಅವನಿಗೆ ಬಹಳ ಪ್ರೀತಿ. ಅವಳನ್ನು ಅವನು ಖಂಡಿತ ನೋಯಿಸಲಾರ. ಸ್ವಂತ ಮಕ್ಕಳಿಲ್ಲದ ಅವನು ಹೃತ್ಪೂರ್ವಕವಾಗಿಯೇ ನಿನಗೆ ಯುವರಾಜ ಪಟ್ಟಾಭಿಷೇಕ ಮಾಡಿರುವುದು. ಬನ್ನಿ, ಎಲ್ಲರೂ ಕಿಷ್ಕಿಂಧೆಗೆ ಹಿಂದಿರುಗೋಣ ಎಂದನು. ಹನುಮಂತನು ಆಡಿದ ಮಾತಿನಲ್ಲಿ ವಿನಯವಿತ್ತು, ಧರ್ಮನಿಷ್ಠೆ ಇತ್ತು, ಸ್ವಾಮಿ ಭಕ್ತಿ ಇತ್ತು. ಆದರೂ ಅವು ಅಂಗದನ ಮನವೊಲಿಸದೇ ಹೋದವು. ಅವನು, ಆಂಜನೇಯ, ನೀನು ಹೇಳುವುದನ್ನು ನಾನು ಒಪ್ಪಲಾರೆ. ಸುಗ್ರೀವನು ಸಾಮಾನ್ಯ ಚಂಚಲ ಬುದ್ಧಿಯ ವಾನರ, ಅಲ್ಲದೆ ಸ್ವಾರ್ಥಿ. ಅವನಿಗೆ ಮನಃಶುದ್ಧಿಯೂ ಇಲ್ಲ, ಅವನು ದಯಾಪರನೂ ಅಲ್ಲ. ಅವನು ನೇರ ನಡೆಯುವನಲ್ಲ, ಪೌರುಷವಾಗಲಿ ಧೈರ್ಯವಾಗಲಿ ಅವನಲ್ಲಿಲ್ಲ. ಹೇಗೆ ಅವನು ಅಣ್ಣ ಸತ್ತ ಮೇಲೆ ಅತ್ತಿಗೆಯನ್ನು ಒತ್ತಡ ತಂತ್ರವನ್ನು ಉಪಯೋಗಿಸಿ ಪತ್ನಿಯನ್ನಾಗಿ ಮಾಡಿಕೊಂಡಿದ್ದಾನೆ ನೋಡು. ಅದಕ್ಕೂ ಮುನ್ನ ವಾಲಿಯು ರಾಕ್ಷಸನೊಂದಿಗೆ ಗವಿಯಲ್ಲಿ ಹೋರುತ್ತಿದ್ದಾಗ ಅದರ ಬಾಯಿಗೆ ಬಂಡೆಯನ್ನಿಕ್ಕಿ ಬಂದವನಲ್ಲವೇ ಇವನು? ಇಂಥವನನ್ನು ಹೇಗೆ ನೀನು ರುಜುತ್ವವುಳ್ಳವನು ಎನ್ನುತ್ತೀ? ಅವನು ಏರ್ಪಡಿಸಿದ ಈ ಸೀತಾನ್ವೇಷಣೆಯನ್ನೇ ತೆಗೆದುಕೋ. ಅವನು ರಾಮನನ್ನೂ ಅವನಿಗಾಗಿ ತಾನು ಮಾಡಬೇಕಾಗಿದ್ದ ಕರ್ತವ್ಯವನ್ನೂ ಮರೆತಿದ್ದನೆಂಬುದು ನಮಗೆಲ್ಲ ಗೊತ್ತು. ಅಗ್ನಿಸಾಕ್ಷಿಯಾಗಿ ಸ್ನೇಹ ಮಾಡಿಕೊಂಡು ರಾಮನಿಗಾಗಿ ಸಾಧ್ಯವಾದುದನ್ನೆಲ್ಲ ಮಾಡುವೆನೆಂದು ಪ್ರತಿಜ್ಞೆ ಮಾಡಿ ಆಮೇಲೆ ಏನು ಮಾಡಿದ? ರಾಜ್ಯ ಕೈಗೆ ಸಿಕ್ಕಿದೊಡನೆ ಅಂತಃಪುರಕ್ಕೆ ಹೊಕ್ಕು ಅಲ್ಲಿಯ ಸುಖದಲ್ಲಿ ಮುಳುಗಿ ಹೋದ. ರಾಮನನ್ನು ಮರೆತೇ ಬಿಟ್ಟ. ಅವನನ್ನು ಮದ್ಯದ ನಿದ್ದೆಯಿಂದ ಎಬ್ಬಿಸಬೇಕಾದರೆ ಲಕ್ಷ್ಮಣ ಬಂದು ಬಿಲ್ಲಿಗೆ ಹೆದೆಯೇರಿಸಿ ನಾಣನ್ನು ತಟ್ಟಬೇಕಾಯಿತು. ಆಗ ಓಡಿದ ರಾಮನ ಬಳಿಗೆ. ವಾಲಿಗಾದ ಗತಿಯೇ ತನಗೂ ಆದೀತು ಎಂದು ಹೆದರಿ ಅನಂತರ ಸೀತೆಯನ್ನು ಹುಡುಕಲು ನಮ್ಮನ್ನೆಲ್ಲ ಕಳುಹಿಸಿದ. ಅಂಥ ಕೃತಜ್ಞನನ್ನು ನಾನು ಹೇಗೆ ನಂಬಲಿ? ತಾರೆಗೋಸ್ಕರ ಒಂದು ವೇಳೆ ನನ್ನ ಜೀವ ತೆಗೆಯದೆ ಬಿಟ್ಟರೂ ನನ್ನನ್ನು ಸೆರೆಮನೆಯಲ್ಲಿರಿಸಿ ಹಿಂಸೆ ಕೊಡುವುದಂತೂ ಖಂಡಿತ. ಅವನ ಹಿಂಸೆಗೆ ನಾನೇಕೆ ಪಕ್ಕಾಗಬೇಕು? ನಿಮ್ಮಲ್ಲಿ ಯಾರು ಬೇಕಾದರೂ ಕಿಷ್ಕಿಂಧೆಗೆ ವಾಪಸ್ಸು ಹೋಗಬಹುದು, ನಾನು ಬೇಡವೆನ್ನುವುದಿಲ್ಲ. ಆದರೆ ನಾನು ಮಾತ್ರ ಇಲ್ಲಿಯೇ ಪ್ರಾಯೋಪವೇಶ ಮಾಡುವುದೆಂದು ನಿರ್ಧರಿಸಿಬಿಟ್ಟಿದ್ದೇನೆ. ನೀವು ಹೋಗಿ ನನ್ನ ತೀರ್ಮಾನವನ್ನು ಅವರಿಗೆ ತಿಳಿಸಿ. ನನ್ನಮ್ಮನನ್ನು ಹೇಗಾದರೂ ಸಮಾಧಾನ ಮಾಡುವುದು ನಿಮಗೆ ಬಿಟ್ಟದ್ದು. ಅವಳು ಬಹು ದುರದೃಷ್ಟವಂತಳು. ಈ ಸುದ್ದಿ ಕೇಳಿ ಅವಳು ಬಹುಶಃ ಬದುಕಿರಲಾರಳು ಎಂದು ಹೇಳುತ್ತಾ ದುಃಖವನ್ನು ತಡೆಯಲಾರದೆ ಭೋರೆಂದು ಅಳಲಾರಂಭಿಸಿದ. ಎಲ್ಲರೂ ನೋಡುತ್ತಿರುವಂತೆಯೇ ಕಣ್ಣೀರು ಮಿಡಿಯುತ್ತಾ ದರ್ಭಾಸನವನ್ನು ಹಾಸಿ ಕುಳಿತುಕೊಂಡ. ಪಾಪದ ರಾಜಕುಮಾರನಿಗಾಗಿ ವಾನರರೆಲ್ಲರ ಹೃದಯ ತುಂಬಿ ಬಂದಿತು. ಎಲ್ಲರೂ ಅವನ ಜೊತೆಗೆ ತಾವೂ ಪ್ರಾಯೋಪವೇಶ ಮಾಡಲು ಕುಳಿತರು. ಮರಳಿನ ಮೇಲೆ ಕುಳಿತು ತಮ್ಮ ಈ ದುರವಸ್ಥೆಗೆ ಕಾರಣವಾದ ಎಲ್ಲ ಘಟನೆಗಳನ್ನೂ ಒಬ್ಬೊಬ್ಬರು ಒಂದೊಂದನ್ನು ಹೇಳುತ್ತಾ ನೆನಪು ಮಾಡಿಕೊಳ್ಳತೊಡಗಿದರು. ರಾಮ ಕೈಕೇಯಿಯಿಂದಾಗಿ ಪ್ರಾಪ್ತವಾದ ಅವನ ವನವಾಸ, ದಶರಥನ ಸಾವು, ಸೀತೆಯೊಂದಿಗೆ ರಾಮ ಲಕ್ಷ್ಮಣರು ದಂಡಕಾರಣ್ಯಕ್ಕೆ ಬಂದಿದ್ದು, ಪಂಚವಟಿಯಲ್ಲಿ ಬಿಡಾರ ಹೂಡಿದ್ದು, ಜನಸ್ಥಾನದಲ್ಲಿ ರಾಕ್ಷಸರನ್ನು ಕೊಂದದ್ದು, ಅದರಿಂದಾಗಿ ನಡೆದ ಸೀತಾಪಹರಣ, ಆಮೇಲೆ ಜಟಾಯುವಿನ ಸಾವು, ವಾಲಿಯನ್ನು ಸಂಹರಿಸಿದ್ದು, ರಾಮನ ತಾಳ್ಮೆ, ಲಕ್ಷ್ಮಣನ ಕೋಪ ಎಲ್ಲವೂ ಹೇಗೆ ತಮ್ಮ ಇಂದಿನ ಸ್ಥಿತಿಗೆ ಕಾರಣವಾದುವು ಎಂದು ಒಬ್ಬರಿಗೊಬ್ಬರು ಹೇಳಿಕೊಂಡರು. ಹೀಗೆ ಅವರ ಬಾಯಲ್ಲಿ ನುಡಿದ
ರಾಮಚರಿತ್ರೆಯು ಸುತ್ತಲಿನ ವಾತಾವರಣದಲ್ಲಿ ಅನುರಣನಗೊಳ್ಳುತ್ತಿತ್ತು.